ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವತ್ತು ಬಂದಿರುವಂಥ ವಿಷಯ ಏನಂದ್ರೆ ಏನು ಏನ್ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ರಾಮಾಯಣ 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 ದಿ ರಾಮಾಯಣ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ನಮ್ಮ ಯಶ್ ಅವರಿದ್ದಾರೆ, ರಣಬೀರ್ ಕಪೂರ್ ಇದ್ದಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ತಾರೆ. ನಾವು ಅದನ್ನ ರಿಯಾಕ್ಟ್ ಮಾಡಕ್ ಬರ್ತಾ ಇದೀವಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಆಲ್ರೆಡಿ ಹೇಳಿದ್ದೀರಾ. ರಾವಣ ಆಗಿ ನಮ್ಮ ಯಶ್ ಅವರು ಮಾಡ್ತಿದ್ದಾರೆ, ಅದು ಎಕ್ಸೈಟಿಂಗ್ ವಿಷಯ. ಅದಾದ್ಮೇಲೆ ರಣಬೀರ್ ಕಪೂರ್ ಅವರು ರಾಮ ಕ್ಯಾರೆಕ್ಟರ್ ಅವ್ರು ಆಗಿ ಮಾಡ್ತಿದ್ದಾರೆ. ಸೀತೆ ಆಗಿ ಬಂದ್ಬಿಟ್ಟು ಸಾಯಿ ಪಲ್ಲವಿ ಅಂತ ಆಕ್ಟ್ರೆಸ್, ಬಹಳ ಫೇಮಸ್ ಆಕ್ಟ್ರೆಸ್ ಅವ್ರು ಮಾಡ್ತಿದ್ದಾರೆ. ಮತ್ತೆ ರಕುಲ್ ಪ್ರೀತ್ ಸಿಂಗ್ ಶೂರ್ಪನಕ್ಕಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಇದು ಮೇನ್ ಡೈರೆಕ್ಷನ್ ಬಂದ್ಬಿಟ್ಟು ನಿತೀಶ್ ತಿವಾರಿ ಅವ್ರು ಮಾಡ್ತಿದ್ದಾರೆ. ಮತ್ತೆ ಪ್ರೊಡಕ್ಷನ್ ಬಂದ್ಬಿಟ್ಟು ಟಿ ಸಿರೀಸ್ ಸಂಸ್ಥೆ ಅವ್ರು ಮಾಡ್ತಿದ್ದಾರೆ. ಇದಕ್ಕೆ ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಆಗೋ ಇರುತ್ತಲ್ವಾ, ಡಿಸ್ಟ್ರಿಬ್ಯೂಷನ್ ಗ್ಲೋಬಲಿ ಬಂದ್ಬಿಟ್ಟು ಸೋನಿ ಪಿಕ್ಚರ್ಸ್ ಅವ್ರು ಮಾಡ್ತಿದ್ದಾರೆ. ಇಂಡಿಯಾದಲ್ಲಿ ಬಂದ್ಬಿಟ್ಟು ಟಿ ಸಿರೀಸ್ ಅವ್ರು ಮಾಡ್ತಿದ್ದಾರೆ. ಸೊ ಮ್ಯೂಸಿಕ್, ಇನ್ನೊಂದು ಮೇನ್ ಮಾತಾಡ್ಬೇಕಾಗಿರೋದು ಮ್ಯೂಸಿಕ್ ಬಗ್ಗೆ. AR ರೆಹಮಾನ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಇರೋದು ಹ್ಯಾನ್ಸ್ ಝೈಮರ್ ಅಂತ. ಯಾರು ಗೊತ್ತಾ ನಿಮ್ಗೆ ಹ್ಯಾನ್ಸ್ ಝೈಮರ್? ಯಾರದು? ಹಾಲಿವುಡ್ ಮ್ಯೂಸಿಕ್ ಕಂಪೋಸಿಷನ್, ಪೈರೇಟ್ಸ್ ಆಫ್ ಕ್ಯಾರಿಬಿಯನ್, ಡ್ಯೂನ್, ಸೂಪರ್ಮ್ಯಾನ್, ಮ್ಯಾನ್ ಆಫ್ ಸ್ಟೀಲ್, ತುಂಬಾ ಫೇಮಸ್ ಆಗಿರೋ ಫಿಲಿಮ್ಸ್ ಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಅವರು. ಬಹಳ ತುಂಬಾ ಅದ್ಭುತವಾಗಿ ಕೊಟ್ಟಿರೋದು, ಬಹಳ ಗ್ಲೋಬಲ್ ಹಿಟ್ಸ್ ಕೊಟ್ಟಿರೋ ಫಿಲಿಮ್ಸ್ ಗೆ ಮಾಡಿದ್ದಾರೆ ಅವರು. ನೋಡೋಣ, ರಿಯಾಕ್ಟ್ ಮಾಡೋಣ. ಇನ್ನೊಂದು ಇದಕ್ಕೆ VFX ಬಹಳ DNEGA ಅಂತ ಅವರು 8 ಟೈಮ್ ಅಕಾಡೆಮಿಕ್ ವಿನ್ನರ್ ಆಗಿ ಎಲ್ಲ ಅವಾರ್ಡ್ ಗೆದ್ಕೊಂಡಿದ್ದಾರೆ. ಮತ್ತೆ AR ರೆಹಮಾನ್ ಮಾಡ್ತಾನ ಮ್ಯೂಸಿಕ್ ಆಗಿದೆ. ಇಬ್ರು ಇದ್ದಾರೆ ಕೊಲಾಬ್ರೇಟ್ ಆಗಿ. ಸೊ ಲೆಟ್ಸ್ ವಾಚ್ ಯಾವ ತರ ಇದೆ ಅಂತ. तुम्हारा नया राजा ಡೈಲಾಗ್ ಹಿಂದಿಯಲ್ಲಿ ಇದೆಯಾ? देवलोक, पृथ्वीलोक, पाताल लोक, तीनों लोकों में एक ही राज होगा. जब जब सृष्टि पर संकट आया, भगवान विष्णु ने अवतार लेकर उसकी रक्षा की. मेरा ज्येष्ठ पुत्र विश्व कल्याण के लिए यदि मेरा अंत भी हो जाए तो भी मुझे स्वीकार है. निर्णय में ले चुका. एक पुत्र होने के नाते अपने पिता के वचन का पालन करना मेरा कर्तव्य है. तुम्हारे लिए 14 वर्ष का वनवास उस वचन का त्याग जो आपने मुझे विवाह के समय दिया था, अब हमारा भाग्य एक है और भाग्य में जो भी लिखा है मुझे स्वीकार है. जगस्थान की राजकुमारी सूर्पनखा, वो मोहित हो गई है आप पे. राम से प्रतिशोध लिया जाएगा सूर्पणखा. न राम की मृत्यु साधारण होगी, न उसका अपमान. रावण तीनों लोगों का स्वामी, तो तीनों लोगों के सामने उसका वध करूं. मैं अपनी सीता को वापस लाऊंगा.
ಕೆಟ್ಟಾಗಿದೆ. ये राम के युग का आरंभ है. ರಿಲೀಸ್ ಡೇಟ್ ಅನೌನ್ಸ್ ಮಾಡಿಲ್ಲ ಅನ್ಸುತ್ತೆ. ಮಾಡಿಲ್ವಾ? ಇನ್ನು ಮಾಡಲಿಲ್ಲ. ಹೌದು, ಆದ್ರೆ ಹೇಳ್ಬೇಕು ಪಾ, ಯಾವ ಹೆವಿ ಇದೆ ಗುರು. ಅಲ್ಲಿ ಡಾಮಿನೇಟ್ ಈ ಟ್ರೈಲರ್ ನೋಡಿದ ಮುಖಾಂತರ ರಾವಣ ಕ್ಯಾರೆಕ್ಟರ್ ಯಶ್ ಅವ್ರದೇ ನನ್ಗೆ ಕಾಣಿಸ್ತಾ ಇದೆ ಹೈಲೈಟ್ ಆಗಿ ಹೆವಿ. ಹೇಳ್ಬೇಕಂದ್ರೆ. ವಾಹ್, ಬಟ್ ವಾಹ್. ಎಲ್ಲರಿಗೂ ಗೊತ್ತಿರೋ ಸ್ಟೋರಿನ ಮತ್ತೆ ತೆಗ್ದಿರೋದು ರಿಸ್ಕು. ಆ sensitive element. ಯಾವ ತರ ತೋರ್ಸ್ಬೇಕು, ಯಾವ ತರ ನ್ಯೂ ಆಗಿ ತೋರಿಸ್ತಾರಂತ ಅದೇ. ನೋಡ್ತಾ ಇರ್ಬೇಕು. ಅಲ್ಲೇ ವಿಜುವಲ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಏನು effect ಏನಿಲ್ಲ. ಗ್ರಾಫಿಕ್ಸ್, ಚೆನ್ನಾಗಿದೆ. VFX ಪಾರ್ಟ್ ಎಲ್ಲ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಗ್ಲಿಮ್ಸ್ ಅಲ್ಲಿ ಏನೋ ಎರರ್ಸ್ ಎಲ್ಲ ಇದ್ವು, ಇವಾಗ ಕರೆಕ್ಟ್ ಬಟ್ ಒಂದೇ ಹನುಮಂತ ಯಾವ್ದು ತೋರ್ಸ್. ಅದೇ ನನಗೆ ಒಂದು ಬೇಜಾರಾಯ್ತು, ಹನುಮಂತ ಅವ್ರನ್ನ ತೋರಿಸ್ಲಿಲ್ಲ ಅಲ್ವಾ ಕ್ಯಾರೆಕ್ಟರ್ನ. ಏನಾದ್ರು ಪ್ಲಾನ್ ಮಾಡ್ತಿದಾರಾ ಇಲ್ಲ ಏನ್ ಬೇರೆ ನೆಕ್ಸ್ಟ್ ಇನ್ನೇನಾದ್ರು ಪಾರ್ಟ್ ತರ ಅದೇ ಏನಾದ್ರು ಯಾವ ತರ ಏನ್ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದಾರೆ. ಯಾಕಂದ್ರೆ ರಾಮಾಯಣ ಪ್ರಕಾರ ರಾವಣ ಎಷ್ಟು ಶಕ್ತಿವಂತನೋ ಹನುಮಂತನು ಅಷ್ಟೇ ಶಕ್ತಿವಂತ ಅಂತ ರಾಮಾಯಣದಲ್ಲಿದೆ. ಹೌದು. So, ಅದು ಮೇ ಬಿ ಟ್ರೈಲರ್ ಸೆಕೆಂಡ್ ಟ್ರೈಲರ್ ಬಿಡ್ತಾರೆ. ಗೆಸ್ ಇದೆ ಅಷ್ಟೇ, ನೋಡೋಣ ಹಿಂಗೆ ಆಗುತ್ತಾ ಏನು ಅಂತ. ಆದ್ರೆ ನೋಡಕ್ಕೆ ಒಂದು ಇವಾಗಿರೋ ಟೆಕ್ನಾಲಜಿಲಿ ರಾಮಾಯಣ ತೋರಿಸೋದು ಇದೆ ಅಲ್ವಾ, ಅದು ಚೆನ್ನಾಗಿ ಅನಿಸ್ತು ಒಂಥರ. ನೋಡಕ್ಕೆ ಒಂದು ಹಬ್ಬ, ಫೆಸ್ಟಿವಲ್ ಇದೆ. ಈಗಿರೋ ಮಾರ್ಕೆಟ್ ಅಲ್ಲಿ ಇರೋ VFX ಟೆಕ್ನಾಲಜಿ ನೋಡ್ಬೇಕಂದ್ರೆ. ಹೌದು. ನಾವು ಮುಂಚೆ ರಾಮಾಯಣ ಎಲ್ಲ ನೋಡಿರ್ತೀವಿ, ಆದ್ರೆ ಅಲ್ಲಿ ಇರೋ ರಾಮಾಯಣ ಅಲ್ಲಿ ನ್ಯಾಚುರಲ್ ಆಗಿರುತ್ತೆ. ಇಲ್ಲಿ ವಿತ್ ನ್ಯಾಚುರಲ್ ವಿತ್ ಕ್ವಾಲಿಟಿ VFX ಈಗಿರೋ ಟೆಕ್ನಾಲಜಿ, ಟ್ರೆಂಡಿಂಗ್ ಟೆಕ್ನಾಲಜೀಸ್ ಮುಖಾಂತರ ಮಾಡಿ. ಆದ್ರೂ ಕೆಲವು ಸೀನ್ಸ್ ಆ ರಾಮ ಅವ್ರದ್ದು ಸೀನ್ಸ್ ಎಲ್ಲ ಒಂಥರ ಸೀರಿಯಲ್ ಅಲ್ಲಿ ಬರೋ ತರನೇ ಇದೆ. ಸ್ವಲ್ಪ ಇದನ್ನ ಫೀಡ್ಬ್ಯಾಕ್ ತಗೊಂಡು ಮೇಕರ್ಸ್ ಕರೆಕ್ಟ್ ಮಾಡ್ಕೊಂತಾರ ಅನ್ಕೊಳ್ಳೋಣ. ಬಟ್ ಸ್ಟಿಲ್ ಇವಾಗ ನಾರ್ಮಲಿ ಇವಾಗ ರಾಮಾಯಣ ಅಂತ ನೋಡಿದಾಗ ರಾಮನ್ ನೋಡಿದಾಗ ಒಂಥರ ಗೂಸ್ ಬರುತ್ತೆ. ಬಟ್ ಇಲ್ಲಿ ರಾವಣನ್ ನೋಡಿದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಮೋಸ್ಟ್ಲಿ ಈ ಟ್ರೇಲರ್ ಆ ತರನೇ ಇರ್ಬೋದೇನೋ. ರಾಮಂದು ಗೂಸ್ ಬಂಪ್ ಸೀನ್ಸ್ ಆಮೇಲೆ ಏನಾದ್ರು ಪ್ಲಾನ್ ಮಾಡ್ತಾರೇನೋ ಗೊತ್ತಿಲ್ಲ. ಅದು ಮುಂದೆ ಗೊತ್ತಾಗುತ್ತೆ ಯಾವ ತರ ಅವ್ರು ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ಯಶ್ ಮಾತ್ರ ಆಕ್ಟಿಂಗ್ ಮಾತಾಡೋದಿಲ್ಲ, ಅದು ಆ ಸಿಂಹಕ್ಕೆ ಗರ್ಜಿಸ್ತಾರಲ್ಲ ಅಂತ. ಅದು ಅದಕ್ಕಿಂತ ಮುಂಚೆ ರಾವಣ್ದು ಆಲ್ರೆಡಿ ಸೂಟ್ ಆಗ್ಬಿಟ್ಟಿದಾರೆ ಅವರು. ಅವ್ರ ಎಕ್ಸ್ಪ್ರೆಷನ್, ಅವರು ವಾಕಿಂಗ್ ಸ್ಟೈಲ್, ಆಟಿಟ್ಯೂಡ್ ರಾವಣ್ ತರ ಫುಲ್ ಚೇಂಜ್. ಅದೇ KGF ಅಲ್ಲಿ ಹೆಂಗೆ ಸ್ಟೈಲಿಶ್ ಆಗಿದ್ರು, ಈಗ ಈ ಸ್ಕ್ರಿಪ್ಟ್ ಮುಖಾಂತರ ರಾಮಾಯಣ ಯಾವ ತರ ಇರ್ಬೇಕು, ಹಿಸ್ಟೋರಿಕ್ ತರ ಆ ತರ ಮೂಮೆಂಟ್, ರಾವಣನ ಆಟಿಟ್ಯೂಡ್ ಹೆಂಗಿತ್ತು ಆ ತರ ಚೇಂಜ್ ಓವರ್ ಆಗ್ತಾರಲ್ಲ. ಇನ್ನೊಂದು KGF ಅಲ್ಲಿ ಬರೀ ಮ್ಯೂಸಿಕ್, ಬರೀ ಆಕ್ಷನ್, ಡೈಲಾಗ್ ಇಲ್ಲ, ಬರೀ ಇದ್ರಲ್ಲೇ ಹಿಟ್ ಆಗ್ಬಿಟ್ರು ಅಂತ ಹೇಳ್ತಿದ್ರು. ಇದು ನೋಡಿದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಪೋಸ್ಟರ್ ಅಲ್ಲೇ ಗೊತ್ತಾಗುತ್ತೆ, ರಾಮಾಯಣ ಪೋಸ್ಟರ್ ಅಲ್ಲಿ ಫೈರ್ ಮಧ್ಯದಲ್ಲಿ ಫೇಸ್ ರಿವೀಲ್ ಆಗುತ್ತಲ್ಲ, ಅದೇ ಗೊತ್ತಾಗ್ಬಿಡುತ್ತೆ. ಹೆವಿ ಆಕ್ಚುಲಿ. ಆದ್ರೆ ನನಗೆ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಏನಂದ್ರೆ ಸೀತೆ ಕ್ಯಾರೆಕ್ಟರ್ ಅಷ್ಟು ಸೂಟ್ ಆಗ್ಲಿಲ್ಲ ಅನ್ನೋದು ನನಗೆ. ರಾಮನ್ ಕ್ಯಾರೆಕ್ಟರ್, ಸೀತೆ ಕ್ಯಾರೆಕ್ಟರ್ ಎರಡು ಸೂಟ್ ಆಗಿಲ್ಲ. ರಾಮಂದು ಒಂದ್ ಲೆವೆಲ್ಗೆ ಸೂಟ್ ಆಗ್ಲಿಲ್ಲ, ಆದ್ರೆ ಸೀತೆ ಆಲ್ಮೋಸ್ಟ್ ಸೂಟ್ ಆಗ್ಲಿಲ್ಲ ಅನಿಸ್ತಾ ಇದೆ ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ. ನನ್ಗೆ ಅದು ಶೂರ್ಪಣಖಿ ಮತ್ತೆ ಸೀತೆ ಚೇಂಜ್ ಆಗ್ಬೇಕಾಗಿತ್ತು ಆ ಕ್ಯಾರೆಕ್ಟರ್ ಇರ್ಬೋದು. ಆದ್ರೆ ಅವರೇ ಚೆನ್ನಾಗಿ ಮಾಡ್ತಿದ್ರೆ ನಮ್ಗೆ ಆತರ ಅನ್ಸ್ತು ಟ್ರೈಲರ್ ನೋಡಿದ್ಮೇಲೆ. ಸೊ ನಿಮಗೆ ಹೆಂಗ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯನ ತಿಳಿಸಿ, ಟ್ರೈಲರ್ ನೋಡಿ ಹೆಂಗ್ ಅನಿಸ್ತು ಅಂತ. ಹೌದು, ಸದ್ಯಕ್ಕೆ ನಮ್ಮ ರಿಯಾಕ್ಷನ್ ಇಷ್ಟೇ. ಟ್ರೈಲರ್ ಮಾತ್ರ ಸಖತ್ತಾಗಿದೆ. ನಮ್ಮ ಯಶ್ ಅವರು ಫುಲ್ ಮಿಂಚಿಂಗ್. ವೇಟಿಂಗ್ ಫಾರ್ ಫರ್ದರ್ ಅಪ್ಡೇಟ್ಸ್. ಅದೇ ಸದ್ಯಕ್ಕೆ ನಮ್ಮ ರಿಯಾಕ್ಷನ್ ಇಷ್ಟೇ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ಟನ್.